ರಸಗೊಬ್ಬರಗಳು ಹಾಗೆ ಬಿತ್ತನೆ ಬೀಜಗಳು ಒಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನು ವಹಿಸಿ ಅವುಗಳನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಕ್ವಾಲಿಟಿಯಲ್ಲಿ ಹಾಗೆ ಬೆಲೆಯಲ್ಲಿ ಮೋಸವನ್ನು ಮಾಡ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರನ್ನು ಸಹ ನೀಡಬಹುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷಿ ದರ್ಶನ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ರಸಗೊಬ್ಬರಗಳು ಹಾಗೆ ಬಿತ್ತನೆ ಬೀಜಗಳು ಹಾಗೆ ಕೀಟನಾಶಕಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಒಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನು ವಹಿಸಿ ಅವುಗಳನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗಾದರೆ ಆ ಎಚ್ಚರಿಕೆ ಕ್ರಮಗಳು ಏನೇನು, ಹಾಗೆ ಯಾವುದನ್ನು ನೋಟಿಸ್ ಮಾಡಿ ಅವನ್ನ ಪರ್ಚೇಸ್ ಮಾಡಬೇಕು ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕ ಕಾಣೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಾಜ್ಯದಲ್ಲಿ ಮುಂಗಾರು ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಸಮಯದಲ್ಲಿ ರೈತರು ಬಿತ್ತನೆ ಬೀಜಗಳು ಹಾಗೆ ಕೀಟನಾಶಕಗಳು ಹಾಗೆ ರಸಗೊಬ್ಬರಗಳನ್ನು ಯಥೇಚ್ಛವಾಗಿ ಪರ್ಚೇಸನ್ನು ಮಾಡ್ತಾರೆ. ಈ ಸಮಯವನ್ನು ಉಪಯೋಗಿಸಿಕೊಂಡ ಮಾರಾಟಗಾರರು ಏನು ಮಾಡ್ತಾರೆ ಅಂದರೆ ಕ್ವಾಲಿಟಿಯಲ್ಲಿ ಹಾಗೆ ಬೆಲೆಯಲ್ಲಿ ಮೋಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಮೋಸವನ್ನು ತಪ್ಪಿಸಲಿಕ್ಕೆ ನಾವು ಏನೇನು ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಿಜಿಸ್ಟರ್ ಹಾಗೂ ಸರ್ಟಿಫೈಡ್ ಮಾರಾಟ ಕೇಂದ್ರಗಳಲ್ಲಿ ಮಾತ್ರ ಔಷಧಿಯನ್ನು ಪರ್ಚೇಸ್ ಮಾಡಬೇಕು. ಹಾಗೆ ಔಷಧಿಯನ್ನು ಪರ್ಚೇಸ್ ಆದಮೇಲೆ ರಸೀದಿಯನ್ನು ಕಡ್ಡಾಯವಾಗಿ ತಗೋಬೇಕಾಗುತ್ತೆ. ಹಾಗೆ ಚೀಲದ ಮೇಲೆ ಅಂದರೆ ರಸಗೊಬ್ಬರದ ಚೀಲದ ಮೇಲೆ ಒಂದು ಟ್ಯಾಗನ್ನು ಹಾಕಿರ್ತಾರೆ. ಆ ಟ್ಯಾಗನ್ನು ಲಾಸ್ಟ್ ಬೆಳೆ ಕಟಾವು ಆಗುವವರೆಗೂ ಸಹ ಆ ಟ್ಯಾಗನ್ನು ಇಟ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನ ಕಳಿಬಾರ್ದಾಗಿರುತ್ತೆ. ರಸಗೊಬ್ಬರದ ಚೀಲನವನ್ನು ಮಷಿನ್ನಲ್ಲಿ ಹೊಲಿದಿದ್ದಾರೋ ಅಥವಾ ಇಲ್ವೋ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ತೂಕದಲ್ಲಿ ಏನಾದ್ರು ಡೌಟ್ ಇದ್ದರೆ ತೂಕವನ್ನು ಸಹ ಮತ್ತೊಂದ್ಸಲಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಆಧಾರ್ ಕಾರ್ಡನ್ನು ಕೊಟ್ಟು POS ಮಿಷಿನ್ ಅಂತ ಇರುತ್ತೆ, ಆ ಮಿಷಿನಲ್ಲಿ ನೀವು ಒಂದು ಬಿಲ್ಲನ್ನು ತಗೋಬೇಕಾಗುತ್ತೆ. ನಂತರ ಕೀಟನಾಶಕಗಳ ಆಯ್ಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಕೀಟನಾಶಕದ ಬಾಟಲ್ ಮೇಲೆ ನಾವು ಮೆನ್ಷನ್ ಮಾಡಿರ್ತಾರೆ ಯಾವಾಗ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ, ಹಾಗೆ ಎಕ್ಸ್ಪೈರ್ ಯಾವಾಗ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಕೂಡ ಮಾಡಿರ್ತಾರೆ. ಅದನ್ನು ಡೀಟೇಲ್ ಆಗಿ ನೋಡ್ಕೋಬೇಕಾಗುತ್ತೆ. ಹಾಗೆ ಅಧಿಕೃತ ಕೀಟನಾಶಕಗಳನ್ನು ಮಾತ್ರ ಬಳಸಬೇಕಾಗುತ್ತೆ. ಹಾಗೆ ಯಾವ ಬೆಳೆಗೆ ಯಾವ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಕೀಟನಾಶಕಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಯಾರಾದರೂ ಅಕ್ರಮವಾಗಿ ರಸಗೊಬ್ಬರಗಳು ಅಥವಾ ಕೀಟನಾಶಕಗಳನ್ನು ಅಕ್ರಮವಾಗಿ ಮಾರಾಟ ಮಾಡೋದು ನಿಮಗೆ ಕಂಡು ಬಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರನ್ನು ಸಹ ನೀಡಬಹುದು. ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ಇದೇ ಥರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.